ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಸರ್, ಈಗ ಬೈಕ್ ಟ್ಯಾಕ್ಸಿ ಇದು ಮತ್ತೆ 24ನೇ ತಾರೀಕು ನಿನ್ನೆ ಇಯರಿಂಗ್ ಇತ್ತು. ಸೊ ಇಯರಿಂಗ್ ಎಲ್ಲ ಮುಗ್ದಿದೆ. ಸೊ ಏನ್ ಅಪ್ಡೇಟ್ ನಡೀತಿದೆ ಸರ್ ಪ್ರೆಸೆಂಟ್ ಅಪ್ಡೇಟ್ ಬಂದ್ಬಿಟ್ಟು ಅದೇ ಸರ್, ಹೋದ್ಸತಿ ಇರೋ ಇಯರಿಂಗ್ ಅಲ್ಲಿ ಬಂದ್ಬಿಟ್ಟು ಇವರು ಆಪೋಸಿಷನ್ ಅವ್ರು ಅಂದಿದ್ರು, ನಾವು ಗವರ್ಮೆಂಟ್ ಕಡೆಯಿಂದ ನಾವು ಬಂದ್ಬಿಟ್ಟು ನಿಮಗೆ ಬೈಕ್ ಟ್ಯಾಕ್ಸಿದು ಪರ್ಮಿಟ್ ಕೊಡಲ್ಲ, ಪರ್ಮಿಟ್ ಕೊಡಲ್ಲ, ಈ ತರ ಬೈಕ್ ಬೋರ್ಡ್ ಕ್ಯಾರೇಜ್ ಟ್ರಾನ್ಸ್ಪೋರ್ಟ್ ಕ್ಯಾರೇಜ್ ಆಗಿ ನಾವು ಯೂಸ್ ಮಾಡಕ್ ಬಿಡಲ್ಲ ಅಂತ ಇವರು ಲಾಸ್ಟ್ ಟೈಮ್ ಇವ್ರು ಸಬ್ಮಿಟ್ ಮಾಡಿದ್ರು. ಓಕೆ, ಈಗ ಆಲ್ರೆಡಿ ಆರ್ಡರ್ಸ್ ಅಲ್ಲಿ ಬಂದಿದೆ. ಸೊ ಇವ್ರ ಪರವಾಗಿ ಅವ್ರ ಪರವಾಗಿ 2 ಜನ ಬಂದ್ಬಿಟ್ಟು ಇದು ರಿಪೋರ್ಟ್ ಸಬ್ಮಿಟ್ ಮಾಡ್ಬೇಕಾಗಿತ್ತು. ಸೊ ನಿನ್ನೆದು ರಿಪೋರ್ಟ್ ಸಬ್ಮಿಟ್ ಮಾಡಿರೋದು ಬಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಪರವಾಗಿ. ಸೊ ಅವ್ರು ಅಂದಿರೋದು ಏನಂದ್ರೆ, ಯಾವ್ದೇ ಒಂದು ಸ್ಟೇಟ್ ಸರಿನಾ, ಯಾವ್ದೇ ಕಾರಣಕ್ಕೂ ಬಂದ್ಬಿಟ್ಟು ಈ ತರ ಬೈಕ್ ಟ್ಯಾಕ್ಸಿ ನಾವ್ ಬಂದ್ ಮಾಡಬಾರ್ದು, ಅದು ಬ್ಯಾನ್ ಅನ್ಬಿಟ್ಟು ಅನ್ನಂಗಿಲ್ಲ. ಅಂಟಿಲ್ ಅವ್ರಿಗೊಂದು ಪಾಲಿಸಿ ಇದ್ರೆ ನೀವ್ ಹೇಳ್ಬೋದು. ಪಾಲಿಸಿ ಇದ್ರೆ ತಾನೇ ನೀವು ರಿಜೆಕ್ಟ್ ಮಾಡಕ್ಕಾಗತ್ತೆ, ಇಲ್ಲ ಅಂದ್ರೆ ಬ್ಯಾನ್ ಹೆಂಗ್ ಮಾಡ್ತೀರಾ ನೀವು? ಇಂಥದ್ದು ಬೇಜಾನ್ ಎಕ್ಸಾಂಪಲ್ಸ್ ಗಳು ಬಂದ್ಬಿಟ್ಟು ನಿನ್ನೆ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 1991 ನಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಆರ್ಡರ್ ಪಾಸ್ ಆಗಿದೆ. ಆ ಆರ್ಡರ್ ಏನಂದ್ರೆ, ಅದು ಶ್ರೀಮಂತರಾಗಿರ್ಬೋದು, ಇಲ್ಲ ಅಂದ್ರೆ ಬಡವರಾಗಿರ್ಬೋದು, ಯಾರು ಬೇಕಾದ್ರೂ ಅವರು ಟ್ರಾನ್ಸ್ಪೋರ್ಟ್ ವೆಹಿಕಲ್ ನ ಯೂಸ್ ಮಾಡಬಹುದು. ಇನ್ನೊಂದು ಮೋಟಾರ್ ವೆಹಿಕಲ್ ಆಕ್ಟ್ ಇದೆ, ಇದು ಸೆಂಟ್ರಲ್ ಸ್ಕೀಮ್ ಇಂದ. ಸೆಂಟ್ರಲ್ ಅದನ್ನು ಬಂದ್ಬಿಟ್ಟು ಇವರು ಈಗ ಸದ್ಯಕ್ಕೆ ಏನ್ ಕೇಳ್ತಿರೋದು, ಇವ್ರು ಫ್ರೇಮ್ ವರ್ಕ್ಸೇ ಮಾಡ್ತಿಲ್ಲ. ಈ ಕಮಿಟಿ ಅಂತ ಒಂದು ರಚಿಸಿದ್ರಲ್ಲ, ಇದರಲ್ಲಿ ಯಾರ್ಯಾರ ಹತ್ರ ಏನೇನು ಇವ್ರು ಕೇಳಿದಾರೆ. ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಒಪಿನಿಯನ್ ಕೇಳಿದ್ರ ಇಲ್ಲ, ರಾಪಿಡೋ, ಓಲಾ, ಊಬರ್ ಅಗ್ರಿಗೇಟರ್ ಹತ್ರ ಏನಕ್ಕೆ ನಾವು ಮಾಡಕ್ ಬರ್ತಿಲ್ಲ ಅಂತ ಒಪಿನಿಯನ್ ಕೇಳಿದ್ರ ಇಲ್ಲ, ಯಾವ್ದು ಕೇಳಿಲ್ಲ. ಬರೀ ಒಂದ್ ಕಮಿಟಿ ರಚನೆ ಆಯ್ತು, ಅದ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಾವು ಕೊಡಲ್ಲ. ಆದ್ರೆ ನಿನ್ನೆ ಲಾಯರ್ ಗಳು ಹೇಳಿರೋದು ಏನಂದ್ರೆ, ನಾವು ಟರ್ಮ್ಸ್ ಅಂಡ್ ಕಂಡೀಷನ್ ಒಪ್ಕೊಳ್ಳೋದು ನಾವು ರೆಡಿ ಆಗಿದ್ವಿ. ಯಾವ್ದೇ ಆಕ್ಟ್ ಅಲ್ಲಿ, ಮೋಟಾರ್ ವೆಹಿಕಲ್ ಆಕ್ಟ್ ಅಲ್ಲಿ ಎಲ್ಲೂ ಮೆನ್ಷನ್ ಆಗಿಲ್ಲ ಈ ತರ ಇದನ್ನ ಅಲೋ ಮಾಡಬಾರ್ದು. ಪಾಲಿಸಿನೇ ಇಲ್ಲದೆ ಪಾಲಿಸಿ ಕೊಡ್ತೀವಿ, ಅದನ್ನ ಬ್ಯಾನ್ ಮಾಡ್ತೀವಿ, ನಿಮಗೆ ಆಪ್ಷನ್ ಇರೋದು ಹೆಂಗ್ ಮಾಡ್ಬೇಕು ಅನ್ಬಿಟ್ಟು. ಯಾವ್ದೇ ಕಾರಣಕ್ಕೂ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಎಲ್ಲೂ ಗೊತ್ತು. ಹಂಗಿದ್ರೆ ತೋರಿಸಿ ಪಾಲಿಸಿ ಹಿಂಗಿದೆ ಅನ್ಬಿಟ್ಟು ನಾವು ಬ್ಯಾನ್ ಮಾಡಬಹುದು ಅನ್ಬಿಟ್ಟು. ಇದನ್ನ ಅಂದ್ರೆ ಲೈಕ್ ಜಡ್ಜ್ ಅವರು ಇದನ್ನ ಲೈಕ್ ಇಲ್ಲ ಇಲ್ಲ, ಇದು ನಮ್ಮ ಇವರು. ಸರ್, ಈಗ ಒಂದು ರಿಪೋರ್ಟ್ ನಿನ್ನೆ ಬಂದಿರೋದೇನಂತಂದ್ರೆ, ಬೈಕ್ ಟ್ಯಾಕ್ಸಿ ಯಾವುದೇ ಕಸ್ಟಮರ್ ನ ಸರ್ವಿಸ್ ಮಾಡಕ್ಕೆ ವೈಟ್ ಬೋರ್ಡ್ ಅಲ್ಲಿ ಇಲ್ವೇ ಇಲ್ಲ ಅನ್ನೋದು ಲೈಕ್ ಈಗ ಏನು ಗೌರ್ಮೆಂಟ್ ಪರ ಲಾಯರ್ ಅವರು ಹೇಳ್ತಿರೋದು. ಅದ್ರ ಜೊತೆಗೆ ಇನ್ನೊಂದು ಇವಾಗ ಏನ್ ಕಮಿಟಿ ರಚನೆ ಮಾಡಿದ್ರು, ಈಗ ಕಮಿಟಿ ನೀವಂದ್ರೆ ಈಗ ಕಮಿಟಿಗೆ ಎಲ್ಲೆಲ್ಲಿ ಏನೇನ್ ಡಿಸ್ಕಷನ್ ಮಾಡಿದೆ, ಏನ್ ಲೈಕ್ ಎಂಕ್ವೈರಿ ಮಾಡಿದೆ ಗೊತ್ತಿಲ್ಲ ಅಂತ ನೀವ್ ಹೇಳ್ತಿದ್ರು. ಬಟ್ ಅವರು ಅಷ್ಟು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿ ರನ್ ಮಾಡೋದಕ್ಕೆ ನಮ್ಮ ಆಕ್ಟ್ ಅಲ್ಲಿ ಹಿಂದೆ ಇಲ್ಲ ಅನ್ನೋದು ಅವ್ರು ಹೇಳ್ತಿದ್ದಾರೆ. ಆಕ್ಟ್ ಅಲ್ಲಿ ಇಲ್ಲ ಅಂದ್ರೆ, ಈಗ 15 ಸ್ಟೇಟ್ ಅಲ್ಲಿ ಅಪ್ರೂವ್ ಮಾಡಿದಾರಲ್ಲ, ಅದು ಹಿಂಗ್ ಓದ್ತಿದೆ. ಓಕೆನಾ, ಒಂದು ಇಲ್ಲಿರೋ ಸ್ವಲ್ಪ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈಗ ರೀಸೆಂಟ್ ಆಗಿ ಹೈಕೋರ್ಟ್ ಹೇಳಿದೆ ಅಲ್ವಾ, ಗೂಡ್ಸ್ ತಗೊಂಡು ಹೋಗೋ ವೆಹಿಕಲ್ ಅಲ್ಲಿ ಬಂದ್ಬಿಟ್ಟು ಯಾವ್ದೇ ತರ ತಡೆ ಇಲ್ಲ ಅನ್ಬಿಟ್ಟು. ಅದು ಲೀಗಲ್ ಆಗುತ್ತೆ, ಅದೇ ಕಡೆ ಪ್ಯಾಸೆಂಜರ್ ಕುತ್ಕೊಂಡ್ರೆ ಇಲ್ಲಿಗಲ್ ಆಗತ್ತಾ? ಓಕೆ, ಈಗ ಅವ್ರ ಪಾಯಿಂಟ್ ಏನಂತಂದ್ರೆ, ಪ್ಯಾಸೆಂಜರ್ ಗೆ ಬಂದು ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಆಕ್ಸಿಡೆಂಟ್ ಆಯ್ತು ಅಂತ ಅನ್ಕೊಳ್ಳೋಣ, ಸೊ ಅದಕ್ಕೆ ಇನ್ಸೂರೆನ್ಸ್ ಇಲ್ಲ ಅನ್ನೋದು ಅವರು ಇದು. ಸರ್, ಇನ್ಶೂರೆನ್ಸ್ ಇಲ್ಲ ಅಂತ ಬಂದ್ಬಿಟ್ಟು ಇವರೇ ಹೇಳ್ತಿದಾರಲ್ಲ ಸರ್. ನಾನು ಲಾಸ್ಟ್ ಟೈಮ್ ಹೇಳಿದೀನಿ ನಿಮ್ಗೆ, ಹೌದು, ಪ್ರಾಪರ್ ಡಾಕ್ಯುಮೆಂಟೇಶನ್ ಇದ್ರೆ ಹಿಂದೆ ಕುಸಿರೋರಿಗೆ ಒಬ್ಬರಿಗೆ ರಾಪಿಡೋ ಕಡೆಯಿಂದ 5 ಲಕ್ಷ ರೂಪಾಯಿ ಕೊಡ್ತಿದ್ದಾರೆ. ಮುಂದೆ ರೈಡರ್ಗೆ ಬಂದ್ಬಿಟ್ಟು 5 ಲಕ್ಷ ಅವರು ಕೊಡ್ತಿದ್ದಾರೆ. ಬಟ್ ಈ ಕಮಿಟಿ ಇದನ್ನ ಯಾಕೆ ಇವರು ಅಂದ್ರೆ, ನೀವ್ ಹೇಳ್ತಿದ್ರ ಈಗೇನೋ 5 ಲಕ್ಷ ಇದೆ ಅಂತ, ಬಟ್ ಈ ಕಮಿಟಿ ನಿಮ್ ಪ್ರಕಾರ ರಿಸರ್ಚ್ ಕರೆಕ್ಟ್ ಆಗಿ ಮಾಡಿಲ್ಲ ಅಂತೀರಾ? ರಿಸರ್ಚ್ ಕರೆಕ್ಟ್ ಆಗಿ ಮಾಡಿದ್ರೆ ಬಂದ್ಬಿಟ್ಟು ಬೇಡ ಅಂತ ಏನಕ್ಕೆ ಸರ್ ಹೇಳ್ತಿದ್ದು? ನಿಮ್ಗೆ ಒಂದ್ ಹೇಳ್ತೀನಿ ನೋಡಿ, ಈಗ ಲಾಸ್ಟ್ ಟೈಮ್ ಹೇಳದಂಗೆ ಒಬ್ಬ ಕಸ್ಟಮರ್ 1 ಕಿಲೋಮೀಟರ್ಗೆ ಓಕೆನಾ 30 ರೂಪಾಯಿ ಖರ್ಚು ಮಾಡೋದ್ ನೋಡ್ತಾನ, ಇಲ್ಲ F70 ರುಪೀಸ್ ಖರ್ಚು ಮಾಡೋದ್ ನೋಡ್ತಾನೆ. ಕರೆಕ್ಟಾ? 1 ಕಿಲೋಮೀಟರ್ ನಾನೇನಕ್ಕೆ ಅಷ್ಟು ಖರ್ಚು ಮಾಡ್ಬೇಕಂತ ಥಿಂಕ್ ಮಾಡ್ತಾರೆ. ಸರ್, ಲಾಸ್ಟ್ ಟೈಮ್ ಹೇಳ್ದಂಗೆ ನಮಗ್ ಬೈಕ್ ಟ್ಯಾಕ್ಸಿನೂ ಬೇಕು, ಆಟೋನೂ ಬೇಕು, ಆಮೇಲೆ ಕ್ಯಾಬು ಬೇಕು. ಈಗ ರೀಸೆಂಟ್ ಆಗಿ ನಮ್ ತಂದೆ ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ಒಬ್ಬ ಆಟೋದವ್ರು ಬಂದ್ರು, ನಮ್ ತಂದೆ ನಮ್ಮ ಮೇಲೆ ಕರ್ಕೊಂಡು ಹೋಗೋ ತನಕ ಬಂದು ವೆಯ್ಟ್ ಮಾಡ್ಬಿಟ್ಟು ಹೋದ್ರು. ಈಗ ನಮ್ಗೆ ಬೇಕೇ ಬೇಕಲ್ವಾ ಸರ್ ನಮ್ಗೆ? ಕರೆಕ್ಟ್. ಈಗ ನಾನು ಬೈಕ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ, ಬೈಕ್ ಟ್ಯಾಕ್ಸಿ ಅಧ್ಯಕ್ಷ ಅನ್ಬಿಟ್ಟು ನನಗೆ ಆಟೋ ಬೇಡ ಅಂತ ನಾನು ಹೇಳಕ್ ಆಗಲ್ಲ. ಯಾವುದೇ ಒಂದ್ ಕಾರಣಕ್ಕೆ ನನಗೆ ಯೂಸ್ ಆಗುತ್ತೆ ಅದು. ಅವ್ರನ್ನ ಕರ್ಕೊಂಡ್ ಬಂದಾಗ್ಲೂ ಆಟೋಲ್ಲ ಕರ್ಕೊಂಡ್ಬಂದು ಆ ರೈಡರ್ ಬಂದ್ಬಿಟ್ಟು ಮನೆ ತನಕ ಬಂದ್ಬಿಟ್ಟು ನಮ್ಮ ತಂದೆನ ಕೆಳಗಡೆ ಇಳಿಸಿ ಮೇಲೆ ಕರ್ಕೊಂಡು ಹೋಗೋ ತನಕ ಬಂದ್ಬಿಟ್ಟು ಹೆಲ್ಪ್ ಮಾಡ್ಬಿಟ್ಟು. ಈಗ ನಾನು ಇವ್ರು ಆಪೋಸಿಷನ್ ಇಲ್ಲ, ಒಂದು ಇನೋವೇಷನ್. ಬರೀ ನಾನೇನನ್ನೋದ್ ಗೊತ್ತಾ, ಬರೀ ಬೈಕ್ ಟ್ಯಾಕ್ಸಿನೇ ಕಾರಣನಾ ನಿಮಗೆ ದುಡಿಯೋಕ್ ಆಗ್ತಿಲ್ಲ ಅಂದ್ರೆ? ಬೈಕ್ ಟ್ಯಾಕ್ಸಿನೇ ಕಾರಣನಾ ಸರ್? ಬೆಳಗಿಂದ ಒಂದು ರೈಡರ್ ನೈಟ್ ತನಕ ದುಡಿದ್ರು ಬಂದ್ಬಿಟ್ಟು 1000 ರೂಪಾಯಿ ದುಡಿತಿಲ್ಲ, 1000 ರೂಪಾಯಿ ದುಡಿತೇನೆ.
ಇದರಲ್ಲಿ ಬೇರೆ ಕಾರಣ ಇದೆ. ನಾನು ನಮ್ಮ ಆಟೋ ಅಣ್ಣ ತಮ್ಮಂದಿರಿಗೆ ಹೇಳ್ತಾ ಇರೋದೇನಂದ್ರೆ ಗವರ್ಮೆಂಟ್ ಹತ್ರ ಇದನ್ನ ರಿಕ್ವೆಸ್ಟ್ ಮಾಡೋದ್ ಗೊತ್ತು, ಗ್ಯಾಸ್ ಪ್ರೈಸ್ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ, ಟ್ಯಾಕ್ಸ್ ಕಡಿಮೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿ, ಏನಕ್ಕೆ ಮಾಡ್ತಿಲ್ಲ? ಆಮೇಲೆ ಅವ್ರಿಗೆ ಒಂದು ಸಂಘಟನೆ ಅಂದ್ರೆ ಅವ್ರಿಗೊಂದು ಸೊಸೈಟಿ ಅಂತ ಇಷ್ಟು ದೊಡ್ಡ ಸಂಘಟನೆ ಇದೆ ಅಲ್ವಾ, ಒಂದು ಸೊಸೈಟಿ ಅಂತ ರಚನೆ ಮಾಡಲಿ ಸರ್. ಒಂದು ನೇಚರ್ ಕ್ವಶನ್ ಕೇಳ್ಬೇಕಂತ ನಾನು ಹೇಳ್ಬೇಕಂತ ಇವ್ರಿಗೆ, ಟೂ ವೀಲರ್ ಕಾರು ಬಸ್ ಟ್ರಕ್ ಎಲ್ಲಾನು ಬಂದ್ಬಿಟ್ಟು ನಿಮ್ಗೆ ಬ್ಯಾಂಕಲ್ಲಿ EMI ಸಿಗ, ಒಂದು ಆಟೋನ EMI ಈ ತರ ಬ್ಯಾಂಕಲ್ಲಿ ತಗೊಂಡ್ ತೋರ್ಸಕ್ಕೆ ಇಲ್ಲ ಹೇಳ್ತಿರೋದು ಸರ್, ಆಗಲ್ಲ ಸರ್. ಏನಕ್ಕಂದ್ರೆ ಇವ್ರನ್ನ ಬಂದ್ಬಿಟ್ಟು ಈ ಲೂಪಲ್ ಅಲ್ಲಿ ಇಟ್ಬಿಟ್ಟವ್ರ ಇವ್ರು. ಈಗ ಬೈಕ್ ಟ್ಯಾಕ್ಸಿನೇ ಕಾರಣ ನಮಗೆ ದುಡಿಮೆ ಆಗ್ತಿಲ್ಲ ಅಂತ ಇವ್ರು ಹೇಳ್ತಾರೆ. ಓಕೆನಾ? ಬೈಕ್ ಟ್ಯಾಕ್ಸಿ ಇರೋದೇ ಬಂದ್ಬಿಟ್ಟು ಇಲ್ಲಿ 1.5 ಲಕ್ಷ. ಓಕೆನಾ? ಕಿಲೋಮೀಟರ್ ಸಿಗೋದು ಇವ್ರಿಗೆ 10 ರೂಪಾಯಿ. ಇಲ್ಲಿರೋ ಜನರ ಸಂಖ್ಯೆ ಬಗ್ಗೆ ಜನರ ಸಂಖ್ಯೆ ನೋಡಿದ್ರೆ 1.5 ಕೋಟಿ. 50 ಲಕ್ಷ ಜನ ಕಾರು ಬಸ್ಸು ಇದೆಲ್ಲ ತೆಗೆದುಬಿಡಿ. ಓಕೆನಾ? ಇನ್ನೊಂದು 50 ಲಕ್ಷನ ಬಂದ್ಬಿಟ್ಟು ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೆಗೆದುಬಿಡಿ. ಇನ್ನು 50 ಲಕ್ಷ ಅಂತ ಯೂಸ್ ಮಾಡೋರು ಇರ್ತಾರಲ್ವಾ, ಎಲ್ಲಾರು ಎಲ್ಲ ಮಿಡಲ್ ಕ್ಲಾಸ್ ತಾನೆ. ಯಾವ್ದು ನಾವು ಹೆಂಗ್ ಬೇಡ ಅಂತೀರಾ? ಹಂಗಂದ್ರೆ ಈಗ ಮೆಟ್ರೋ ಬರ್ತಿದೆ, ಜಾಗಕ್ಕೆ ಮೆಟ್ರೋ ಓಪನ್ ಮಾಡ್ತಿದಾರೆ, ಈಗ ಅದು ಇಲ್ಲಿಗಲ್ ಆಗೈತಾ? ಕರೆಕ್ಟ್ ಅಲ್ವಾ? ಟ್ರಾನ್ಸ್ಪೋರ್ಟೇಶನ್ ಅನ್ನೋದು ಬಂದ್ಬಿಟ್ಟು ಮನುಷ್ಯನಿಗೆ ಆ ಮೂವ್ಮೆಂಟ್ಗೆ ಏನ್ ತೋಚತ್ತೋ ಅದನ್ನ ಯೂಸ್ ಮಾಡೋದು. ಸರ್, ಈಗ ನಿಮ್ಮ ಅಸೋಸಿಯೇಷನ್ ಗಳಿಂದ ಈಗ ನಿಮ್ದೇ ಆದಂತ ಅಸೋಸಿಯೇಷನ್ ಇದೆ, ಅದಕ್ಕೆ ನೀವೇ ಅಧ್ಯಕ್ಷರಾಗಿರೋದ್ರಿಂದ ನನ್ನ ಪ್ರಶ್ನೆ ನಿಮ್ಗೆ, ಈಗ ನೀವು ಸಮಿತಿಗೆ ಏನಾದ್ರು ಒಂದು ಲೆಟರ್ ಬರೆಯುತ್ತದೋ ಇಲ್ಲಾಂದ್ರೆ ಅವ್ರನ್ನ ಮೀಟ್ ಮಾಡೋದು ಮಾಡ್ತಾರೆ? ಯಾಕಂದ್ರೆ ಈಗ ನೀವೇ ಅಪ್ರೂವ್ ಮಾಡಿಲ್ಲ ಸರ್. ಏನಕ್ಕೆ ಅಂತಂದ್ರೆ ನಾನು ಹೇಳ್ತಿರೋದು, ಈಗ ನೀವೇ ಅಂದ್ರಿ ಪ್ಯಾಸೆಂಜರ್ ಗೆ ಬಂದ್ಬಿಟ್ಟು ಖಂಡಿತ ಇನ್ಶೂರೆನ್ಸ್ ಇದೆ, ಬಟ್ ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಅಂತ ಹೇಳಿ. ಹೌದು ಸರ್, ಇದೇ ವಿಷಯಕ್ಕೆ ಹೋಗಿದ್ರಿ, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಮೀಟ್ ಮಾಡಕ್ ಪರ್ಮಿಷನ್ ಇಲ್ಲ. ನಮ್ಗೆ 11 ಜನ ಕಮಿಟಿನ ಹತ್ರ ಬಂದ್ಬಿಟ್ಟು ನಮ್ ಪರವಾಗಿ ನಾವೇನಾದ್ರು ಇದು ಕೊಡಬೇಕಂತ ಇತ್ತು, ಅದೆಲ್ಲ ಬಂದ್ಬಿಟ್ಟು ಕಾಂಟ್ರಾಕ್ಚುಲ್ ಅಪ್ಪ ಅಂದ್ಬಿಟ್ಟು. ಈಗ ಮತ್ತೆ ಈಗ ಈ ಕಮಿಟಿಗಾಗ್ಲಿ ಈ ಗೌರ್ಮೆಂಟ್ಗಾಗ್ಲಿ ಅಥವಾ ಕೋರ್ಟ್ಗಾಗ್ಲಿ ಇದನ್ನ ನಾವು ತಲುಪಿಸ್ಬೇಕು ಅಂದ್ರೆ ಯಾವ ರೀತಿ ತಲುಪಿಸಬೇಕು ನಿಮ್ ಪ್ರಕಾರ? ಸರ್, ಈಗ ಅದೇ ಕೋರ್ಟ್ ಮೂಲಕನೇ, ಬೇರೆ ಏನಿಲ್ಲ. ಬೇರೆ ಯಾವ ಮೂಲಕ ನೀವು ಯಾರ ಹತ್ರ ಹೋಗ್ತೀರಾ? ಎಲ್ಲಿ ಹೋಗಿದ್ರು ಬಂದ್ಬಿಟ್ಟು ಈ ಕಂಪ್ನಿಗಳಿದೆ, ಈಗ ಫಾರ್ ಎಕ್ಸಾಂಪಲ್ ಈ ಅಗ್ರಿಕೇಟ್ ಕಂಪ್ನಿ ಒಂದಷ್ಟು ಲಾಯರ್ ಇದಾರಲ್ಲ, ಸೊ ಅದು ಅವ್ರೇನಾದ್ರು ಈ ಪಾಯಿಂಟ್ ಮೇಲೆ ರೇಸ್ ಮಾಡ್ತಾರೆ ಮುಂದಿನ ದಿನದಲ್ಲಿ ಅಥವಾ ಈಗ? ಸರ್, ಈಗ ರೇಸ್ ಮಾಡಿದಾರೆ. ಇದು ಈಗ ನೆನ್ನೆದು ಇದ್ರಲ್ಲಿ ಬಂದ್ಬಿಟ್ಟು ಆ ಪಾಯಿಂಟ್ಸ್ ಗಳನ್ನೆಲ್ಲ ರೇಸ್ ಮಾಡಿದ್ದಾರೆ. ಏನೇನ್ ಆಗ್ತಿದೆ ಏನೇನ್ ಆಗ್ತಿಲ್ಲ ಅಲ್ಲಿ ಪಾಯಿಂಟ್ಸ್ ಗಳೆಲ್ಲ ರೇಸ್ ಆಗಿದೆ. ಓಲಾ ಊಬರ್ ಬಂದ್ಬಿಟ್ಟು ಖಂಡಿತ ಇದ್ರಲ್ಲಿ ಇದ್ದಾರೆ. ಟ್ರಾಫಿಕ್ ಕಂಜೆಷನ್ ಇದೆಲ್ಲ ಬಂದು ಕಡಿಮೆ ಆಗ್ತಿದೆ ಬೈಕ್ ಟ್ಯಾಕ್ಸಿಯಿಂದ. ಓಕೆನಾ? ಈಗ ಒಬ್ಬ ಬಂದ್ಬಿಟ್ಟು ಆಫೀಸ್ ಹೋಗೋದಕ್ಕೆ ಅವನ ಹತ್ರ ಕಾರ್ ಇದ್ರೆ ಕಾರ್ ತಗೊಂಡೋಗ್ತಾ, ಅದೇ ತರ 4 ಎಂಪ್ಲಾಯಿ IT ಎಂಪ್ಲಾಯಿಗಳು ಸೇರ್ಬಿಟ್ರೆ ಆ 4 ಕಾರ್ ಒಂದ್ ಕಡೆ ಸೇರಿದ್ರೆ ಅಷ್ಟೇ ಆಗೋಯ್ತು. ಅವ್ರು ಏನ್ ಮಾಡ್ತಿದಾರೆ, ಈಗ ಸ್ಮಾರ್ಟ್ ವರ್ಕ್ ಮಾಡ್ತಿದಾರೆ. 30, 40, 50 ಏನೋ ಮಾಡ್ಕೊಂಡು ಹಂಗ್ ಹೋಗ್ತಾ ಇದಾರೆ. ಈಗ ನಿನ್ನೆ ಒಂದು ಏನ್ ಆರ್ಟಿಕಲ್ ಬಂದಿದೆ, ಆರ್ಟಿಕಲ್ ಅಲ್ಲಿ ನಾನೊಂದು ನೋಡಿದೆ. ಸೊ ಅದು ರಿಯಲ್ ಆರ್ ಫೇಕ್ ಐ ಡೋಂಟ್ ನೋ, ಬಟ್ ಒಂದು ಬಸ್ ಏನು ಕವರ್ ಮಾಡುತ್ತೆ ಒಂದು ಸ್ಪೇಸ್ ಒಂದು ಟ್ರಾಫಿಕ್ ರೋಡ್ ಅಲ್ಲಿ, ಅದಕ್ಕಿಂತ ಜಾಸ್ತಿ ಬೈಕ್ ಅವರು ಕವರ್ ಮಾಡ್ತಿದ್ದಾರೆ ಅನ್ನೋದು ಕೇಳ್ಪಟ್ಟೆ. ನನಗೆ ಆಕ್ಚುಲಿ ಆರ್ಟಿಕಲ್ ಈಗ ನಿಮ್ ಮುಂದೆನೆ ಓಪನ್ ಮಾಡಿ ತೋರಿಸ್ತೀನಿ. ಅದು ಯಾವ ತರ ಅದು ಈ ಕಮಿಟಿ ಅವರು ಅದನ್ನ ಸರ್ವೆ ಮಾಡಿದಾರೆ ಅಂತ ಮುಂದೆ. ಅದು ಒಂದು ಸ್ಪೇಸ್ ಹೆಂಗ್ ಸರ್ ಇದಾಗ? ಒಂದು ಬಸ್ ನಿಂತ್ಕೊಳ್ಳೋ ಕಡೆ ಬಂದ್ಬಿಟ್ಟು ಬರೀ ಫ್ರಂಟಲ್ ಲೆಕ್ಕ ಹಾಕಿದ್ರೆ 4 ಟೂ ವೀಲರ್ ನಿಂತ್ಕೊಳ್ಳುತ್ತೆ. ಬಟ್ ಇದನ್ನ ಯಾಕೆ ಈ ತರ ಲೈಕ್ ಕಮಿಟಿ ಅವರಾಗ್ಲಿ ಇಲ್ಲಾಂದ್ರೆ ಗವರ್ಮೆಂಟ್ ಕಮಿಟಿ ಬಂದ್ಬಿಟ್ಟು ಈ ಆರ್ಟಿಕಲ್ 78 ಸೆಕ್ಷನ್ 3 ಅಂತ ಇದಾವ, ಅದನ್ನ ಮಿಸ್ಯೂಸ್ ಮಾಡ್ತಿದ್ದಾರೆ. ನೋಡಿ, ನಾನು ಈಗ ಹೇಳ್ತೀನಿ ಎಲ್ಲಿದೆ ಅಂದ್ರೆ, ಇದು ಒಂದು BMTC ಬಸ್ ನಲ್ಲಿ 30 ಇಂದ 40 ಜನ ಸಂಚರಿಸಬಹುದು, ಆದ್ರೆ ಅಷ್ಟೇ ಜನರನ್ನು ಸಾಗಿಸಲು 30 ಬೈಕ್ ಬೇಕಾಗುತ್ತೆ. ಈ ಪಾಯಿಂಟ್ ಅವ್ರು ಹೇಳ್ತಾರೆ. ಅಂದ್ರೆ ಒಂದ್ ಬಸ್ ಅಲ್ಲಿ ಒಂದೇ ಸರಿ 40 ರಿಂದ 50 ಸಾವಿರ ಜನನ 40 ರಿಂದ 50 ಜನ ನಾವು ಮೂವ್ ಮಾಡಿಸಬಹುದು. ಅದೇ 30-40 ಜನನ ನಾವು ಕರ್ಕೊಂಡು ಹೋಗ್ಬೇಕಂದ್ರೆ 30-40 ಬೈಕ್ ಬೇಕು. ಸೊ ಅವಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅನ್ನೋದು ಕಮಿಟಿ ಅವರು ರೈಸ್ ಮಾಡಿರೋ ಪಾಯಿಂಟ್. ಈ ತರ ಇವರು ಈ ತರ ರೈಸ್ ಮಾಡಿದ್ರೆ ನಾವು ಬೇರೆ ಬೇರೆ ವಿಷಯ ಎಲ್ಲ ತೆಗಿಬೇಕಾಗತ್ತಲ್ವ? ಈಗ ಇಲ್ಲಿದೆ ನೋಡಿ, ನಾನು ಕ್ಲಿಯರ್ ಆಗಿ ಓದಿರ್ತೀನಿ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಬೈಕ್ ಟ್ಯಾಕ್ಸಿಗಳು ಪರಿಹಾರವಲ್ಲ. ಅಂದ್ರೆ ಬೆಂಗಳೂರು ಟ್ರಾಫಿಕ್ ಗೆ ಬಂದ್ಬಿಟ್ಟು ಈ ಒಂದೇನು ಟ್ರಾಫಿಕ್ ಸಮಸ್ಯೆಗೆ ಅಂದ್ರೆ ನಾವ್ ಅಂತೀವಲ್ಲ, ಟ್ರಾಫಿಕ್ ಗೆ ಈ ಬೈಕ್ ಟ್ಯಾಕ್ಸಿ ಈಸಿ ಆಗುತ್ತೆ, ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂತ. ಸೊ ಆ ಒಂದು ಪಾಯಿಂಟ್ ಗೆ ಮೇ ಬಿ ಇಲ್ಲಿ ರೇಸ್ ಮಾಡಿರೋದು ಏನಂತಂದ್ರೆ, ಲೈಕ್ 30 ರಿಂದ 40 ಜನನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಕರ್ಕೊಂಡು ಹೋಗಕ್ಕೆ ಬಸ್ ಅಲ್ಲಿ ಒಂದೇ ಸರಿ 30 ರಿಂದ 40 ಜನ ಕರ್ಕೊಂಡು ಹೋಗ್ಬೋದು.
ಅದೇ 40 ಜನ 30 ಜನನ ಕರ್ಕೊಂಡು ಹೋಗ್ಬೇಕಾದ್ರೆ 30-40 ಗಾಡಿ ಬೇಕು ಅಂದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ ಅನ್ನೋದು ಪಾಯಿಂಟ್. ಹಂಗಂದ್ರೆ ಸೇಮ್ ಇದು ಬಂದ್ಬಿಟ್ಟು ಆಟೋಗೂ ಅಪ್ಲೈ ಆಗುತ್ತೆ, ಆಮೇಲೆ ಕಾರ್ ಕ್ಯಾಬ್ಗೂ ಅಪ್ಲೈ ಆಗುತ್ತೆ. ಹೌದು. ಈಗ ಆಟೋದಲ್ಲಿ ಆಟೋದಲ್ಲಿ 4-6 ಗಾಡಿ ನಿಂತ್ಕೊಂಡ್ರೆ ಒಂದ್ ಬಸ್, ಅದ್ರಲ್ಲಿ 3 ಜನ ಅಂದ್ರೆ ಸೊ ಅದೇ ಇದನ್ನ ನೀವ್ ಹೆಂಗೆ ಇದು ಪ್ರಶ್ನೆ ಮಾಡ್ತೀರಾ? ಸರ್ ಇಟ್ ಇಸ್ ಬೇಸ್ಲೆಸ್ ಸರ್. ಇದು ಒಂದ್ ಕಾಮಿಡಿ ತರ ಇದೆ ಇದು. ನಾನು ಆಕ್ಚುಲಿ ನಿನ್ನೆ 40 ಜನ ಕರ್ಕೊಂಡು ಹೋಗೋದು ಬೈಕ್ ಟ್ಯಾಕ್ಸಿನೇ ಬೇಕಾ ನಿಮ್ಗೆ? ಅಷ್ಟೇ ನಾನು ಒಂದು ವಿಡಿಯೋ ಮಾಡಿದೆ, ಅದಾಗ ನನಗೂ ಅದೇ ಅನ್ಸಿತ್ತು. ಅಂದ್ರೆ ಅದಕ್ಕೂ ಲಿಂಕ್ ಏನಂತ ನಂಗೆ ಅರ್ಥ ಆಗ್ಲಿಲ್ಲ ನಂಗೆ. ಅದೇ ನಾನು ಅಂತಿದ್ದೀನಲ್ಲ ಸರ್, ಇದು ಆರ್ಟಿಕಲ್, ಇದು ವೈಟ್ ಬೋರ್ಡ್, ಇದೆಲ್ಲ ಬಂದ್ಬಿಟ್ಟು ಒಂದು ಲೂಪ್ ಹೋಲ್ ತರ ಇವ್ರು ಇದ್ರಲ್ಲೇ ಸುತ್ತಾಡ್ತಾ ಇದಾರೆ. ಮೇನ್ ಬಂದ್ಬಿಟ್ಟು ಜನರು ಹೆಂಗಾದ್ರೂ ಹಾಳಾಗೋಗ್ಲಿ, ನಮಗ್ ಬೇಕಾಗಿಲ್ಲ. ಓಕೆನಾ? ಓಕೆ. ಈಗ